ಮತ್ತೆ ನೀವು ಇಲ್ಲಿ ಒಂದಾಗಿದ್ದೀರಾ ಕೆಲವ್ರು. ಓಕೆನಾ? ಆ ಒಂದಾದ್ಮೇಲೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಅನ್ನೋದು ಜಾಸ್ತಿ ಇದೆ. ಬಿಕಾಸ್ ಈ ಪರ್ಸನ್ ಒಂದು ಕಮಿಟ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ಆಕ್ಷನ್ ತಗೊಳ್ತಾರಾ ಇಲ್ವಾ, ಕಮಿಟ್ಮೆಂಟ್ ಸಿಗುತ್ತಾ ಇಲ್ವಾ ಅಂತಂದ್ರೆ ಎಸ್ ಸಿಗುತ್ತೆ. ಬಿಕಾಸ್ ಆ ಪರ್ಸನ್ ಪಾಸ್ಟ್ ಅಲ್ಲಿ ನಿಮ್ನ ಚೀಟ್ ಮಾಡಿ ಬಿಟ್ಟಿದ್ರು. ಬಟ್ ಅವರಿಗೆ ನಿಮ್ ವ್ಯಾಲ್ಯೂ ಏನು, ನೀವೇನು, ನೀವು ಜೆನ್ಯೂನ್ ಪರ್ಸನ್ ಅನ್ನೋ ರೀತಿಲಿ ಒಂದು ರಿಯಲೈಸೇಷನ್ ಅನ್ನೋದಾಗಿ ಆ ಪರ್ಸನ್ ರಿಟರ್ನ್ ಬಂದಿದ್ದಾರೆ. ಬಟ್ ಆ ಪರ್ಸನ್ ಬಂದು ನೀವಿಬ್ರು ಈಗ ಮಾತಾಡಿ ಒಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅಂಡ್ ಇದು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯದಲ್ಲಿ. ಇನ್ ದಿ ಗುಡ್ ವೇ ನಲ್ಲಿ ಒಂದು ಕಾನ್ವರ್ಸೇಷನ್ ಅನ್ನೋದು ನಡೀತಾ ಇದೆ. ಅಂಡ್ ಆ ಪರ್ಸನ್ ಸಹ ಇಷ್ಟ ದಿನ ಡಿಸೈಡ್ ಮಾಡೋದಕ್ಕೆ ಥಿಂಕ್ ಮಾಡ್ತಿದ್ರು. ನಾನೇನು ಒಂದು ಕಮಿಟ್ಮೆಂಟ್ ಅಥವಾ ಒಂದು ಆಕ್ಷನ್ ತಗೋಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಬಟ್ ಈಗ ಆ ಪರ್ಸನ್ಗೆ ಒಂದು ರಿಯಲೈಸೇಷನ್ ಆಗಿ ಈಗ ಅವರು ಡಿಸೈಡ್ ಮಾಡಿದ್ದಾರೆ. ನಿಮ್ ಕಡೆ ಬಂದಿದಾರಲ್ವಾ ಆಲ್ರೆಡಿ. ಆ ಪರ್ಸನ್ ನಾನು ಈಗ ಕಮಿಟ್ಮೆಂಟ್ ಕೊಡ್ಬೇಕು ನನ್ ಪರ್ಸನ್ಗೆ, ಆಕ್ಷನ್ ತಗೋಬೇಕು. ನಾನು ಈ ಪ್ರೀತಿಲಿ, ಈ ರಿಲೇಶನ್ಶಿಪ್ ಅಲ್ಲಿ ಆಕ್ಷನ್ ತಗೊಂಡು ಇದನ್ನ ಲಾಂಗ್ ಟರ್ಮ್ ಆಗಿ ತಗೊಂಡೋಗ್ಬೇಕು. ನೀವು ವರ್ತಿ ಪರ್ಸನ್. ಓಕೆನಾ? ನೀವು ನಿಮ್ ಮೇಲೆ ನಂಬಿಕೆ ತುಂಬಾ ಚೆನ್ನಾಗಿದೆ ಆ ಪರ್ಸನ್ಗೆ. ಬಿಕಾಸ್ ಏನೇ ಫೈಟ್ ಆದ್ರೂ, ಏನೇ ನಿಮ್ ಇಬ್ರ ಮಧ್ಯದಲ್ಲಿ ಆಬ್ಸ್ಟಿಕಲ್ಸ್ ಅನ್ನೋದು ಆದ್ರೂನು ನೀವೆಲ್ಲೂ ಬಿಟ್ಕೊಡ್ಲಿಲ್ಲ. ಆ ಪರ್ಸನ್ಗೆ ವೇಟ್ ಮಾಡಿದೀರಾ. ನೀವೊಂದ್ ಜೆನ್ಯೂನ್ ಅನ್ನೋದನ್ನ ನೀವು ತೋರ್ಸಿದೀರಾ ಆ ಪರ್ಸನ್ಗೆ. ಆ ಪರ್ಸನ್ಗೆ ನಿಮ್ಗಿಂತ ಇನ್ನೊಬ್ರು ಬೇರೆ ಸಿಗ್ತಾರೆ ಅನ್ನೋದು ಡೌಟ್ ಇದೆ. ಸೊ ಆ ಪರ್ಸನ್ ರಿಟರ್ನ್ ಆಗಿದ್ದಾರೆ. ಏನೇ ಮೋಸ ಮಾಡಿದ್ರು ಎಲ್ಲಾ ಬಿಟ್ಟು ನೀವ್ ಏನೇ ಅಂದ್ರೂ ಸರಿ ಅಂತ ಆ ಪರ್ಸನ್ ನಿಮ್ ಹತ್ರ ಬಂದಿದ್ದಾರೆ ಈಗ. ಅಂಡ್ ನಿಮ್ಮಿಬ್ರು ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಅಂಡ್ ಈಗ ಆ ಪರ್ಸನ್ ಡಿಸೈಡ್ ಮಾಡಿದ್ದಾರೆ, ಏನೇ ಆದ್ರೂ ನಾನು ಒಂದ್ ಲೆವೆಲ್ ತಗೊಂಡ್ ಹೋಗ್ಬೇಕು ಈ ರಿಲೇಶನ್ಶಿಪ್ ನ. ನಾನು ಆಕ್ಷನ್ ತಗೋಬೇಕು. ಈ ವೀಕ್ ತುಂಬಾ ಜನಕ್ಕೆ ಇಲ್ಲಿ ಆಕ್ಷನ್ಸ್ ತಗೊಳ್ತಾರೆ ನಿಮ್ ಪರ್ಸನ್. ಆಲ್ರೆಡಿ ಯಾರು ಬಂದಿದ್ದಾರೆ ಅವರು ಆಕ್ಷನ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ. ಸಕ್ಸಸ್ ಆಗುತ್ತೆ ಈ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಈ ಕಾರ್ಡ್ಸ್ ನ ಕ್ಲಾರಿಫೈ ಮಾಡಿ. ಪಾಸ್ಟ್ ಅಲ್ಲಿ ಆ ಪರ್ಸನ್ ನಿಮ್ಮನ್ನ ಬಿಟ್ಟೋದಾಗ ಆ ಪರ್ಸನ್ಗೆ ತುಂಬಾ